ಬಂದ ಆ ದುರುಳ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದೇವೆ. ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸುಮ್ಮನೆ ಮೇಲೆ ನೋಡುತ್ತಾ ನಿಂತಿರುವೆ. ನೆನಪಿಲ್ಲವೇ? ಅಂದು ಆ ದುರುಳ ದುರ್ಯೋಧನನ್ನು ಕೊಟ್ಟ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀನು ಮರೆತೇ ಬಿಟ್ಟೆ. ಹೇಳು 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 ಹೇಳು. ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಲಿತು ಆದಮ ಮರಳುಗಳೇ ಸತ್ತು ಗದೆಯರ ಶತದೇಹಳ ಊತಿಟ್ಟ ಈ ವಸುಂಧರ ಸ್ಥಳ ಗರ್ಭದಿಂದ ಅರ್ಭವಿಸಿದ ಹೃದಯಾಂಗದ ಕಾಳ್ಗಿಚ್ಚು ಕರ್ಕಶ ನರಪಚುಗಳ ಕತಾರು ಸೇರು ಏಕೆ ಏಕೆ ಕುಖ್ಯಕ ಬಗೆಗುವ ಕಂಠದ ಕರ್ಕಶದ ಕೇಕೆ ಏನಿ ಪ್ರಳಯಾಗ್ನೆಯನ್ನೇ ಪ್ರಚೋದನಗೈತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣನಾದ ಈ ಸೌಬಲ ರಾಜ ಶಕುನಿಯೊಳಗೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರುಳ ದುರ್ಯೋಧನೆ ಕೇಳು. ಅಂದು ನಿರಪರಾಧಿಗಳು ಆದ ನನ್ನನ್ನು ನನ್ನ 99 ಮಂದಿ ಸಹೋದರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳು ಸ್ಮರಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆಯು ಗಡಗಡ ನಲಗ ನನ್ನ ಶರೀರವೆಲ್ಲವೂ ದಗದಗನ ದಹಿಸುತ್ತಿರುವುದು. ಅಂದು ನೀನು ನಮಗೆ ನೀಡುತ್ತಿದ್ದ ದಿನಕ್ಕೊಂದಿಡಿ ಅನ್ನ, ಒಂದು ಒಳಲಿ ನೀರನ್ನು ಆ ನನ್ನ ಹತಭಾಗ್ಯ ಸಹೋದರು ಅದನ್ನೆಲ್ಲವೂ ನನಗರ್ಪಿಸಿ ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ ದೃಶ್ಯವು ತನ್ನ ಶ್ರುತಿಪಟದಿಂದಳೆಯದೆ ನಿರಂತರ ಬಡಲಾಗ್ನಿ ಜ್ವಾಲೆಯಂತೆ ಎಂದು ನೊಂದು ಬಡವಾಗಿರುವ ನನ್ನ ಶರೀರವನ್ನು ಅಣುವಣುವಾಗಿ ಛಿದ್ರವಾಗಿ ತುಂಡರಿಸಿ ನೋಡಿದರೆ ಸೇಡಿಗೆ ಸೇಡು ಪ್ರತಿಕಾರಕ್ಕೆ ಪ್ರತಿಕಾರ ಮುಯಿಗೆ ಮುಯಿ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಾತುಗಳು ಆಶಯಾಂಕಶ ನನ್ನೆಲ್ಲ ಕೌರವೇಶ್ವರ. ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಮೀರಿ ಹೋದ ಕಾರ್ಯಕ್ಕೆ ಮರಿ ಫಲವಿಲ್ಲ. ಅಂತೆ ನನ್ನ ಆಸೆ ಆಕಾಂಕ್ಷೆಗಳು ಬರೀ ಗಾಳಿಗೋಪದವಾದವು. ದುಷ್ಟ ದುರ್ವಿಧಿಯೇ ಅಟ್ಟ ಆಸೆಯಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೆ ಕೇಳು. ನಿನ್ನಂತೆ ನಾನು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರಿಂದ ಓಲೈಸಿಕೊಂಡು ಭವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಯಿತು. ಆದರೆ ಆ ನಿನ್ನ ಕೆಡಿಗೆಣ್ಣಿನ ಕೆಚ್ಚಿನಿಂದ ಅವೆಲ್ಲವೂ ಧ್ವಂಸ ಮಾಡಿ ಹಿರಿಯರ ಮಾತಿನಂತೆ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾಣ್ಣುಡಿಗೆ ತಕ್ಕಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗಿಳಿಸಿ ಇಷ್ಟು ಕಾಲ ಅಟ್ಟಹಾಸದಿಂದ ಮೆಟ್ಟಿ ಮೆರೆಸಿ ಈ ನಿನ್ನ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲೇ ತೇಲಾಡಿಸಿ ನಿನ್ನ 99 ಮಂದಿ ಸಹೋದರ ರುಂಡ ಮುಂಡಗಳನ್ನು ತುಂಡರಿಸುವುದನ್ನು ನನ್ನೀ 2 ಅಕ್ಷಿಪಟಲದಿಂದ ಕಾಣುವರೆಗೂ ಈ ಸೌಬಲರ ಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿ.
ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರಿ, ಅಳಬೇಡಿ. ಈ ದುರ್ಯೋಧನ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಿಖುವಿಂದ ಆಗಮಿಸಿ ಅತೀ ಭಯಂಕರ ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಚಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟಿಸಿರುವುದರೊಬ್ಬರಿಲ್ಲದೆ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಸುವುದು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಪರಮ ವೈರಿಗಳಾದ ಪಾಂಡವರಷ್ಟಲ್ಲಿ ಹಿಂದೆ ಅಲ್ಲವೇ ಪರಮೇಶ್ವರ? ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜೇದ್ರತಾಕರು ಕೃತವರಮಾದಿಗಳು ಸೈನ್ಯ ಸಮೇತನಾಗಿ ಹೊರಟನೆಂದು ದೂತನು ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳು ಬಲದಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ನಾತಿ ಹಿಂಸೆ, ಸೋಯೂತ ಕಲಹ ಉಚಿತವೇ ಮಾವ? ಮಾವ, ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತನ್ನು ಪರಿಗ್ರಹಿಸಲೇ ಇಲ್ಲ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡಿಸಿ ಹೋದನ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈಲ ಕಾರ್ಯ, ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಎಲ್ಲ ಬಂದೆ ನಾನು. 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 ಮನೆಯೋಳು ಅಡಗಿ ಕುಳಿತಿ ನಾನು. ಮನೆಯೋಳು ಅಡಗಿ ಕುಳಿತಿ ನಾನು. ಅಣ್ಣ ನಾನು ನೋಡಿ ಕೃಷ್ಣ ಗೈದ ಕಾರ್ಯ ಎಲ್ಲ ಬಂದೆ ನಾನು. ಅಣ್ಣ ನಾನು ನೋಡಿ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವ ನಾಳಿನ ನಮ್ಮ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುತ್ತದೆ. ಎಷ್ಟೊಂದು ಅವೇಳನವನ್ನ! ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವುದು ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವುದು ಬೇಡ ಬೇಡಗಳು ಬೇಕರವು ಬೇಡ ಬೇಡಗಳು ಬೇಕರವು. ನಾನು ದೊರಕದು ಗಾಡಿ ಹೋಗದು ಬೇಡವಾಗದು ರಾಜ್ಯವನ್ನು. ನಾನು ದೊರಕದು ಗಾಡಿ ಹೋಗಲಿ ಸೇರಲಾಗದು ರಾಜ್ಯವನ್ನು. ಅದಮ ಪಾಂಡವರ ಮೆಟ್ಟಿ ನಿಲ್ಲುವೆ ಜಗದೊಳಗೆ. ಅದಮ ಪಾಂಡವರ ಮೆಟ್ಟಿ ನಿಲ್ಲುವೆ ಜಗದೊಳಗೆ. ಹುಟ್ಟಿಕೊಳ್ಳುವೆ ಗದೆಯೊಳಗೆ, ಹುಟ್ಟಿಕೊಳ್ಳುವೆ ಗದೆಯೊಳಗೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, ಸಹೋದರ, ನೋಡಿದೆಯಾ ಮಾವ? ಈ ನನ್ನ ಸಹೋದರನನ್ನು ಶಾಸನ ಮಾಡುವುದು ಒಂದೊಂದು ಸಾರಿ ನನಗೊಂದು ಸಾಧ್ಯವೆನಿಸುವುದು. ಮಾವ, ನೋಡಿದೆಯಾ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪದ ಚಾಲೆಯನ್ನ? ಮೊದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ
ಕೃಷ್ಣನು ಶಾಂತಿಗಾಗಿ ಬಂದನೆಂದು ಬಯಸಿ ಶೋಧನ. ಹಾಗಿದ್ದರೆ ಸಾರ್ವಭೌಮನಾದ ನಿನ್ನ ವೈಭವವನ್ನು ತೃಣೀಕರಿಸಿ ಆ ದಾಸೀಪುತ್ರನ ಮುಳುಕು ಜೋಪಡಿಯನ್ನು ಆಯ್ಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದಷ್ಟು ಅಪಮಾನ. ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಶೋಧನ? ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಏಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲೇ ಕ್ಷತ್ರಿಯ ನಿರ್ಮೂಲ ಮಾಡದಿಂದ ಅವತಿಸಿ ಯಾರು ಅವನ ಭಕ್ತಿ ವೈರಾಗ್ಯನ ಪಕ್ಕೆ ಮಾರುವ ಅವರನ್ನೇ ಸಂವರಿಸುವನು. ಶಿಶುಪಾಲ, ಜರಾಸಂಧ ಎಂಥ ಮಿತ್ರರಾಜ, ಕಾರಣವಿಲ್ಲದೆ ಅವನು ಸಂವರಿಸನು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನ್ನು ಅಪಮಾತ್ರಕ್ಕೆ ಸಿಂಹಾಸನ ಮೇಲೆ ಸಹೋದರನ ಸುರಪಾನ ಪ್ರಮುಕ್ತನನ್ನು ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶಪಡಿಸಿಕೊಂಡನು. ಇಂಥವನಿಗೆ ವಂದನೆ ಕುರಾಜ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ ಮಾವ? ಆ ನಂದಗೋಪಾಲನ ಅರಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಕೌರವೇಶ್ವರರಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಕಿತ್ತು ಇದರೊಡನೆ ಸರಸವಾಡಬಹುದು. ನಿನಗೆ ವಿಜಯೋನ್ಮುಕ್ತ ಯಾರೋ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಬೇಡ, ನಿನ್ನ ಸೈನ್ಯ ಸಾಕೆಂದು ನಿಸ್ಸಂಕೋಚದಿಂದ ಬೇಡಬೇಕಾಯ್ತು. ಆದರೆ ಅರ್ಜುನ್ ನಿನ್ನನ್ನು ಅಸಂಕಟದಿಂದ ಉದ್ಧಾರ ಮಾಡಿದ. ಮಾವ, ನೀನು ಹೇಳಿದಂತೆ ಆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು 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 ಕೃಷ್ಣನ ಆಜ್ಞಾಧಾರಕು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆ ಆದರೆ ನಿಮ್ಮಗಳ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲೇ ಸೋತಾಗಲೇ ರಾಜ್ಯ ಮೇಲಿದಕ್ಕೂ ನಷ್ಟವಾಯಿತು. ಮತ್ತೆ ಅದನ್ನು ಹೊಂದುವುದೇನು? ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷಕನ ಯಾಚನೆಯಲ್ಲಿ ಉಚದೇಶಿಯೋದನ. ಪಾಂಡವರು ರಾಜ್ಯಕ್ಕಾಗಿ ಅಮಲಿಸಿದ್ದರೆ ರಣಕ್ಷೇತ್ರ ಚಲಿಸಿ ರಾಜಲಕ್ಷ್ಮಿಯನ್ನು ತನ್ನ ವಶಪಡಿಸಿಕೊಳ್ಳಿ. ಇಂಥವನಿಗೆ ಮನ್ನಣೆ ಕುರುರಾಜ. ಸರಿಯಾದ ಮಾತನ್ನೇ ಹೇಳಿದೆ ಸೌಬಲ ರಾಜ. ಇನ್ನು ಯುದ್ಧದ ಹೊರದೋಗಿ ಆ ಪಾಂಡವರಿಗೆ ಊರಿನಲ್ಲಿ ಒಂದು ಗೋವು ಪಾದ ಬಿಡುವಷ್ಟು ಭೂಮಿಯನ್ನು ಕೊಡಲಾಗಿದೆ. ಅಷ್ಟು ಮಾತ್ರವಲ್ಲ, ಈ ಸಂಧಿಯ ನೆಪದಿಂದ ಬಾರಿಗೆ ತೋರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಾಚಿತ ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ. ಏನು ಮಾವ ಅವನಿಂದ ಸಲಹೆ? ಯಥಾ ಸಮಯದೇನು ವಿಜ್ಞಾಪಿಸನು, ಅದರಂತೆ ನಡೆದುಕೊಂಡರೆ ಸಾಕು. ನಿನ್ನ ಸಲಹೆಯ ಹೊರದ ಹೋಗಿ ಈ ಸಾರ್ವಭೌಮನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ. ನಡೆ ಕುರುಕುಲ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರಿಯುವ ಬಿರುಗಾಡಿಗೆ ಸೇಡಿನ ಕಾರುಮೋಳ ಲೆಪಿಸಿ ಹುಡುಗು ಸಿಡಿಲಗಳೇ ದರೆಯದಿರಂತೆ ಮಾಡಿ ಈ ಶಕುನಿಯ ಕೃತಿಮದ ವಿಷದ ಮಳೆ ಸಿಕ್ಕಿಕೊಂಡು ಕೊಚ್ಚು ಹೋಗಲಿ ಪಾಪಿ. ನಾನು ನಿನ್ನ ಹಿತೈಸಿ ಎಂದು ಭಾವಿಸುವ ಸುಯೋಧನ ಇಲ್ಲ, ನಿನ್ನನ್ನೇ ಸರ್ವನಾಶ ಮಾಡಲೆಂದು ಶಪಥವನ್ನು ಗೈದಿರುವೆ ನಾವು. ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಗೈದಿರುವೆ ನಾವು. ಶಪಥವನ್ನು ಗೈದಿರುವೆ ನಾವು. ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಗೈದಿರುವೆ ನಾವು. ಎನ್ನನ್ನು ಜರನು ಅಂದು ಸರಮನೆಯಿರಿಸಿ ದಿನಕೊಂದಿ ಅನ್ನ ನೀರವರಿಗಿರಿಸಿ
ಮನುಜರನ್ನು ಅಂದು ಸೆರಮನೆಗಿರಿಸಿ ದಿನಗೊಂದಿರಿ ಅನ್ನ ನೀಡವರಿಗೆ ನರಕದಲ್ಲಿ ನರಗಳನ್ನು ಪರಲೋಕಗೊಳಿಸುವ ನರಕದಲ್ಲಿ ನರಗಳನ್ನು ಪರಲೋಕಗೊಳಿಸುವ ದುರ್ಮೂರ್ತರನ್ನು ರಣದ ಮರಗೊಳಿಸುವೆನಾ ದುರ್ಮೂರ್ತರನ್ನು ರಣದ ಮರಗೊಳಿಸುವೆನಾ ಶಪಥವನ್ನು ಕೈಬಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈಬಿರುವೆನಾ ಅಟ್ಟಾಸಿಗೆ ಮೆರೆದ ವಿಷದ ಸರ್ಪದಂತೆ ಅಟ್ಟಾಸಿಗೆ ಮೆರೆದ ವಿಷದ ಸರ್ಪದ ಕೊಕ್ಕಿ ಕೊಲ್ಲುವೆನೋ ರಣಹದ್ದಿನಂತೆ ಕೊಕ್ಕಿ ಕೊಲ್ಲುವೆನೋ ರಣಹದ್ದಿನಂತೆ ವಂಚನೆ ಗುರುಗಾಣೆ ಗುಳ್ಳೆನರಿಯಂತೆ ವಂಚನೆ ಗುರುಗಾಣೆ ಗುಳ್ಳೆನರಿಯಂತೆ ಸಂಚಿನಿಂದ ಕುರುಡ ರುಜು ಹೋಗೋಣಂತೆ ಸಂಜಿನಿಂದ ಕೊಂಡ ರುಜಿ ಹೋಗುವಂತೆ ಶಪಥವನ್ನು ಕೈಬಿರುವೆನ್ನ ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಕೈಬಿರುವೆನ್ನ ಶಪಥವನ್ನು ಕೈಬಿರುವೆನ್ನ ಶಪಥವನ್ನು ಕೈಬಿರುವೆನ್ನ ಸ್ವಾಮಿ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವ ಸಕಲ ಜೀವಿಗಳಿಗೂ ಆಧಾರ, ಯಾವ ಸಮಸ್ತ ಜೀವಿಗೂ ಕರ್ತನೂ ಆದಂತಹ ಕರುಣಾನಿಧಿಯು ಆ ದುರ್ಯೋಧನನ ಸಭೆಗೆ ಹೋಗುವಾಗ ಈ ದೀನನನ್ನು ಜ್ಞಾಪಿಸಿಕೊಳ್ಳುವನೆ. ಜಪ ತಪ ಮಾದಿಗಳಿಂದ ಮೆಚ್ಚಿಸೋಣವೆಂದರೆ ನಾನು ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾದೇರಿಯಲೇ ಪವಳಿ ಸುರಿಸುವೆ. ಕೃಷ್ಣ ಫಳಾದಿಗಳಿಂದ ಮೆಚ್ಚಿಸೋಣವೆಂದರೆ ಸಕಲ ಜೀವಕೋಟಿಗಳಿಗೂ ಅನ್ನದಾತನಾಗಿರುವೆ. ಧನ ಕನಕ ವಸ್ತುಗಳಿಂದ ಮೆಚ್ಚಿಸೋಣವೆಂದರೆ ಆ ಧನದ ಅಧಿಪತಿಗಳಾದ ಲಕ್ಷ್ಮಿಯು ನಿನ್ನ ಪತಿಯಾಗಿರುವಳು. ಪರಮಾತ್ಮ, ಅನ್ಯ ಮಾರ್ಗವಿಲ್ಲದ ಈ ಅನಾಥನಿಗೆ ಉಳಿದಿರುವುದು ಒಂದೇ, ಅದು ಆಶಾಜ್ಯೋತಿ ನಿನ್ನಯ ಭಕ್ತಿ. ಪರಮಾತ್ಮ, ತಮ್ಮ ದಿವ್ಯ ದರ್ಶನವಾಗುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನಾನು ಜೀವಿಸುತ್ತಿರುವೆನು. ಕೃಷ್ಣ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ ಪರಮಾತ್ಮ ಮರೆ ಕೇಳಿ
ಬಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ನೀರಜ ಗೋಚರ ದರುಶನ ತಾರಯ್ಯ ಗೋಚರ ದರುಶನ ತಾರೆಯ ಮೊರೆ ಕೇಳೆ ನೇ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಚೌರೇ ಮೊರೆ ಕೇಳೆ ನೇ ಬಾರೆಯ ಮೊರೆ ಕೇಳೆ ನೇ ಬಾರೆಯ ಭಕ್ತ ವಿದುರ ಪರಮಾತ್ಮ ಬಂದೇ ಆತಂದೆ ಪರಮಾತ್ಮ ಪರಮಾತ್ಮ ತಮ್ಮ ಆಗಮನದಿಂದ ನಾನು ಧನ್ಯನಾದನೆ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ಕೃಷ್ಣ ಪರಮಾತ್ಮ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿಜಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಜಗುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಪರಮಾತ್ಮ ಬೆಳಗಿದ ಯಾಮನ ಮಂದಿರದಿ ಬೆಳಗಿದ ಯಾಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ
ಅಂಧಕಾರ ಒಣಗಿ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಬಾಳಕಡಲಳು ನೀರೆಯಿಂದಾಡಿದ ಸೋಲಲೋಚನೆ ತಂದೆಯ. ಬಾಳಕಡಲಳು ನೀರೆಯಿಂದಾಡಿದ ಸೋಲಲೋಚನೆ ತಂದೆಯ ಕಡುಬಿಲೆಯಾಗಿ ಕಡುಬಿಲೆಯಾಗಿ ಜಡನ ಕಡಿದು ಅರಿಗೆ ಕಡುಬಿಲೆಯಾಗಿ ಜಡನ ಕಡಿದು ಅರಿಗೆ ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರುತಿಯ ಮಾಡಿದೆಯ. ಕರಳ ಮೊರೆ ಕೇಳಿ ದುರುಳಗಿರಂಡನ ಕರುಳನು ಕೊರಳಲು ನಡೆಸಿದೆಯ. ಕರಳ ಮೊರೆ ಕೇಳಿ ದುರುಳಗಿರಂಡನ ಕರುಳನು ಕೊರಳಲು ಧರಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮದರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮದರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯ ನಾಥ ಗುಣ ರೂಪವೇ ನಿಂತು ಹರಿಯ ನಾಥ ಗುಣ ರೂಪವೇ ನಿಂತು ಜನದೊಳಗೆ ಮನುಷ್ಯನನ್ನು ಭಜಿಸುವೆನು. ನಮೋ ನಾರಾಯಣ ನಮೋ ನಾರಾಯಣ. ಪರಮಾತ್ಮ ದೀನನಾದ ಇಂದಿಗೆ ತಮ್ಮ ದರ್ಶನವಿಟ್ಟು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ತಮ್ಮ ಪಾದಧೂಳಿಯಿಂದ ಈ ನನ್ನ ಕುಟೀರವು ಪಾವನವಾಯಿತು ತಂದೆ. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೆಲ್ಲ ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರ್ಪಿಯಾದ ನಾನು ಏನನ್ನು ಕೊಡಬಲ್ಲಲ್ಲಿ ತಂದೆ? ವಿದುರ, ನಾನು ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಗಟ್ಟಿ ನನ್ನನ್ನು ಇಲ್ಲಿಗೆ ಕರೆತಂದಿತ್ತು. ನೀನೇನು ಸಾಮಾನ್ಯನೇ ವಿದುರ? ವಿದುರ ನಿನ್ನೀ ಗುಣ ಸಾಗರ ನುಡಿ ಅಮೃತಮಯ ಭಕ್ತಿಯು ಜಗಕ್ಕೆ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ಅಂದೆರು ಬಲ್ಲರೆ ಮಾನವನು ನಿನ್ನಯ ಮನವ ಅಂದೆರು ಬಲ್ಲರೆ ಮಾನವನು ಕಾಮ ಕ್ರೋಧ ಮದ
ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಧರೆಯಳು ನಿನಗೆ ನಿನ್ನಯ ಗುಣಕ್ಕೆ ಧರೆಯಳು ನಿನಗೆ ನಿನ್ನಯ ಗುಣಕ್ಕೆ ಅದನರಿಯದೆ ಪಾಮರನಂತೆ ಅದನರಿಯದೆ ಪಾಮರನಂತೆ ವಿದುರ ನಿನ್ನೀ ಗುಣಸಾಗರ ನುಡಿ ಅಮೃತ ಭಯ ಭಕ್ತಿಯು ಜಗದ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯೂ ನನಗೆ ತಿಳಿಯದೆ. ಅಯ್ಯ ವಿದುರ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಕ್ಷೀರವಲ್ಲದೆ ಮತ್ತೇನಿರುವುದು ತಂದೆ ನನ್ನಲ್ಲಿ? ಏನು? ಕ್ಷೀರವೇ? ನನಗೆ ಅತ್ಯಂತ ಪ್ರಿಯವಾದದ್ದು ಕ್ಷೀರವೇ ಅಲ್ಲವೇ? ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿಟ್ಟಿದ್ದ ಅವಲಕ್ಕಿ ಸಾರವು, ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಕ್ಷೀರವು ಅವುಗಳಿಗಿಂತಲೂ ಉತ್ತಮವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಏಕೆ ತವಕಿಸುತ್ತೀರಿ? ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಸೇವಿಸಿದನಲ್ಲ ತಂದೆ. ಏನು? ನನಗರ್ಪಿಸಿದೆಯಾ? ಹೌದು, ನನಗರ್ಪಿಸಿದೆ ಎಂದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಲೇಬೇಕು. ಎಲ್ಲಿ? ತೆಗೆದುಕೊಂಡು ಬಾ. ತೆಗೆದುಕೊಳ್ಳಿ. ತಳದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿದ್ದೆಯಲ್ಲ? ಪರಮಾತ್ಮ, ಈ ಕ್ಷೀರದಲ್ಲಿ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಮನದಲ್ಲಿ ತುಂಬಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿದ್ದೆಯಲ್ಲ, ಅದೋ ಅತ್ತ ನೋಡು. ಆಹಾ ಪರಮಾತ್ಮ, ಕ್ಷೀರಸಗೆ ಸಪ್ತ ಬ್ರಹ್ಮಾಂಡದಿ ಭುವಿಯಾಳ್ ಭಕ್ತ ಪರಿಪಾಲಿತಂ ಸಪ್ತಾಂದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ
ಮಾಮರದೊಳ್ಳೊಮ್ಮೆ ಕರುಣೆಯ ತೋರೆ ನಾಮದಲ್ಲಿ ದಾಮೋದರ ನಾಮದಲ್ಲಿ ದಾಮೋದರ ಸಾಗರ ಜಯನ ಸಾಗರ ಜಯನ ಮುರಳೀಧರ ಕರುಣಾಕರ ನವಕೋಟಿ ನಾಮದ ನಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಗದ ಹರಿಪಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಗದ ಹರಿಪಾರಾಯಣ ಖಂಡಿಸಲಾಗುವುದೇ ನಿನ್ನಯ ಲೀಲ ಖಂಡಿಸಲಾಗುವುದೇ ನಿನ್ನಯ ಲೀಲ ಮನ್ನಿಸು ಕಾಪಾಡು ಪುರದಾನ ಮನ್ನಿಸು ಕಾಪಾಡು ಪುರದಾನ ಸಾಗರ ಜಯನ ಸಾಗರ ಜಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಸಾಗರ ಜಯನ ಪರಮಾತ್ಮ ಕ್ಷೀರಸಾಗರ ಶಯನನಾದ ನಿನ್ನನ್ನು ಎಷ್ಟೊಂದು ಕೊಂಡಾಡಿದರೂ ಸಾಲದು. ನಿನ್ನ ಭಕ್ತಿಯನ್ನು ಆ ಯಶೋಧಾ ದೇವಿಯರೇ ಬಲ್ಲವಳು. ನಾನಿನ್ನು ಧನ್ಯನಾದನು ತಂದೆ. ವಿದುರ, ನಾನೀಗ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತ ರಕ್ಷಕರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವೆ. ನಿನ್ನ ಮಹಿಮೆಯನ್ನು ಆ ಪಾಂಡವರ ಹೊರತಾಗಿ ಮತ್ತಾರು ಬಲ್ಲವರ ಪರಮಾತ್ಮ. ವಿದುರ, ನಾನೀಗ ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ದುರ್ಯೋಧನನ ಆಸ್ಥಾನಕ್ಕೆ ಹೋಗುವೆನು. ಅಲ್ಲಿ ಒಂದು ವಿಚಿತ್ರವೂ ನಡೆಯುವುದು. ನೀನು ಅಲ್ಲಿಗೆ ಬಾ, ನೋಡುವೆಯಂತೆ. ಆಗಬಹುದು ಪರಮಾತ್ಮ. ನಾನಿನ್ನು ಪರಮಾತ್ಮ ಜಗದ ಜೀವನದ ಜಗದ ಆಲಿಸಿಕೊಂಡಿದ್ದೆ ಮಾಯೆಯ ಕವಿತೆ, ಆಲಿಸಿಕೊಂಡಿದ್ದೆ ಮಾಯೆಯ ಕವಿತೆ, ಮನ ಹಿಡಿಯುವ ಮೋಹದ ರೂಪ ದೇವ ಜಗದ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿನ್ನ ವಲ್ಲವರಾರಿ ಜಗದ ಜೀವಗಳು ವಲ್ಲವರಾರು ಜಗದ ಜೀವಗಳು ಪವನಗೆ ಸಿಲುಕಿದ ರಾತಿಯ ಮನುಜರ
ಪರಿಪಾಲಿಪ ಜಗದ ಜೀವನದ ಜಗದ ಜೀ